ನಟಿ ಸೌಂದರ್ಯ ಕನ್ನಡತಿಯಾದರೂ ಸಿನಿಮಾ ರಂಗದಲ್ಲಿ ಮಿಂಚಿದ್ದು ಮಾತ್ರ ತೆಲುಗಿನಲ್ಲಿ. ಬರೋಬ್ಬರಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಇವರು ಆಂಧ್ರದಲ್ಲಿ ಮನೆ ಮಾತಾಗಿದ್ರು. ಇಡೀ ಆಂಧ್ರದ ಮನೆಗಳಲ್ಲಿ ನಟಿ ಸೌಂದರ್ಯ ಫೋಟೋ ರಾರಾಜಿಸುತ್ತಿತ್ತು. ಸೌಂದರ್ಯ ಹೆಸರಿಗೆ ತಕ್ಕಂತೆ ಸುಂದರವಾಗಿದ್ರು. ಜುಲೈ 18, 1972ರಲ್ಲಿ ಹುಟ್ಟಿದಂತ ಸೌಂದರ್ಯ ವೈದ್ಯೆಯಾಗುವಂತ ಕನಸನ್ನ ಕಂಡಿದ್ರು. ಆಕಸ್ಮಿಕವಾಗಿ ಚಲನಚಿತ್ರರಂಗಕ್ಕೆ ಪ್ರವೇಶಿಸಿದ್ರು. ಸೌಮ್ಯ ಈಕೆಯ ಮೂಲ ಹೆಸರಾಗಿತ್ತು. ತಮ್ಮ ಮೊದಲ ಕೆಲ ಚಿತ್ರಗಳಲ್ಲಿ ಸಹ ಇದೇ ಹೆಸರನ್ನ ಬಳಸಿಕೊಂಡಿದ್ರು. ತೂಗುವೆ ಕೃಷ್ಣನ, ಸಿಪಾಯಿ, ನಾನು ನನ್ನ ಹೆಂಡತಿರು, ಶ್ರೀ ಮಂಜುನಾಥ, ಆರ್ಯಭಟ್ಟ, ದೋಣಿ ಸಾಗಲಿ, ಆಪ್ತಮಿತ್ರ ಸೇರಿದಂತೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದ ನಟಿ ತೆಲುಗು, ತಮಿಳು, ಮಲಯಾಳಂನಲ್ಲೂ ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ರು. ಗಿರೀಶ್ ಕಾಸರವಳ್ಳಿ ಅವರ ದ್ವೀಪ ಚಿತ್ರದ ಮುಖೇನ ನಿರ್ಮಾಪಕಿಯಾಗಿಯೂ ಗುರುತಿಸಿಕೊಂಡಿದ್ದ ಸೌಂದರ್ಯ ಅವರ ನಿರ್ಮಾಣದ ಚಿತ್ರಕ್ಕೆ ಕೇಂದ್ರ ಸರ್ಕಾರದ ಸ್ವರ್ಣ ಕಮಲ ಪ್ರಶಸ್ತಿಯೂ ಲಭಿಸಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಉತ್ತಮ ಚಿತ್ರ ಪ್ರಶಸ್ತಿ ಮತ್ತು ಉತ್ತಮ ನಟಿ ಪ್ರಶಸ್ತಿ ಕೂಡ ಸೌಂದರ್ಯ ಅವರಿಗೆ ಲಭಿಸಿತ್ತು. ಇವರ ದೋಣಿ ಸಾಗಲಿ ಚಿತ್ರಕ್ಕೆ ರಾಜ್ಯ ಸರ್ಕಾರ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. ಕನ್ನಡದ ನಟಿ ಸೌಂದರ್ಯ 2004 ಏಪ್ರಿಲ್ 7ರಂದು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿತು. ಆದ್ರೆ ಇದು ಅಪಘಾತವಾಗಿರ್ಲಿಲ್ಲ, ಕೊಲೆಯಾಗಿತ್ತು ಅನ್ನೋದು 20 ವರ್ಷಗಳ ನಂತರ ಬೆಳಕಿಗೆ ಬರ್ತಾ ಇದೆ. ಹಾಗೆ ಗುರುಕಿರಣ್ ಅವರು ಕೂಡ ಆಪ್ತ ಮಿತ್ರ ಎಡಿಟಿಂಗ್ ಸಮಯದಲ್ಲಾದಂತಹ ಒಂದಷ್ಟು ಭಯಾನಕ ಸನ್ನಿವೇಶಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಸೌಂದರ್ಯ ಅವರು ಆಕಸ್ಮಿಕವಾಗಿ ಸತ್ತಿದ್ದ ಅಥವಾ ಇದೊಂದು ಪ್ರೀ ಪ್ಲಾನ್ ಮರ್ಡರ್? ಹಾಗೆ ಗುರುಕಿರಣ್ ಆ ದಿನ ಭಯ ಪಟ್ಟಿದ್ದೇಕೆ? ಇವೆಲ್ಲದರ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಸೌಂದರ್ಯ ತನ್ನ ನಟನೆಯ ಮೂಲಕವೇ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿಬಿಡ್ತಿದ್ರು. ನಟಿ ಸೌಂದರ್ಯ ಅವರ ಸಾವು ಇಂದಿಗೂ ನಿಗೂಢವಾಗಿ ಉಳಿದು ಬಿಟ್ಟಿದೆ. 2004 ಏಪ್ರಿಲ್ 17ರಂದು ರಾಜಕೀಯ ಪ್ರಚಾರದ ನಿಮಿತ್ತ ತಮ್ಮ ಸಹೋದರ ಅಮರನಾಥ್ ಜೊತೆ ನಟಿ ಸೌಂದರ್ಯ ಬೆಂಗಳೂರಿನ ಕರೀಂ ನಗರಕ್ಕೆ ಹೊರಟಿದ್ರು. ಅಲ್ಲಿ ಬಿಜೆಪಿ ಪರವಾಗಿ ಸೌಂದರ್ಯ ಚುನಾವಣಾ ಪ್ರಚಾರ ಮಾಡಬೇಕಿತ್ತು. ಜಕ್ಕೂರು ಏರ್ಫೀಲ್ಡ್ ನಲ್ಲಿ ಏರ್ ಕ್ರಾಫ್ಟ್ ಟೇಕ್ ಆಫ್ ಆಗುತ್ತಿದ್ದಂತೆ ಕ್ರಾಶ್ ಗೊಂಡು ವಿಮಾನ ಅಪಘಾತದಲ್ಲಿ ಸೌಂದರ್ಯ ಮೃತಪಟ್ಟಿದ್ರು. ಗರ್ಭಿಣಿಯಾಗಿದ್ದ ನಟಿ ಸೌಂದರ್ಯ ಅವರಿಗೆ ವಯಸ್ಸು ಕೇವಲ 31 ವರ್ಷ ಮಾತ್ರ. ಅದಾಗಲೇ ಆಪ್ತ ಮಿತ್ರ ಚಿತ್ರೀಕರಣವನ್ನ ಮುಗಿಸಿಕೊಟ್ಟಿದ್ರು. ಇದೀಗ ಅವರ ಸಾವು ಆಕಸ್ಮಿಕವಲ್ಲ, ಇದೊಂದು ಷಡ್ಯಂತ್ರ ರೂಪಿತವಾದಂತಹ ಕೊಲೆ ಎನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಆಪ್ತ ಮಿತ್ರ ಚಿತ್ರದ ಚಿತ್ರೀಕರಣದ ನಂತರ ಸೌಂದರ್ಯ ಸಾವನ್ನಪ್ಪಿದ್ದು ಎಲ್ಲೋ ಒಂದು ಕಡೆ ನಾಗವಲ್ಲಿ ಪಾತ್ರವೇ ಇದಕ್ಕೆ ಕಾರಣ ಅನ್ನುವಂತ ಊಹಾಪೋಹಗಳು ಓಡಾಡ್ತಾ ಇದ್ವು. ಆದರೆ ಆಪ್ತ ರಕ್ಷಕ ಸಿನಿಮಾ ಬಳಿಕ ವಿಷ್ಣುವರ್ಧನ್ ಅವರ ಸಾವಿನ ನಂತರ ಆಪ್ತ ಮಿತ್ರದ ನಾಗವಲ್ಲಿ ಪಾತ್ರದಿಂದಲೇ ಸೌಂದರ್ಯ ಹಾಗೂ ವಿಷ್ಣುವರ್ಧನ್ ಸತ್ತಿರಬಹುದು ಎನ್ನುವಂತಹ ಊಹಾಪೋಹಗಳು ಚಿತ್ರರಂಗದಲ್ಲಿ ಓಡಾಡ್ತಾ ಇದ್ವು. ಮೊದಲೇ ಹೇಳಿದಂತೆ ಆಗಷ್ಟೇ ನಟಿ ಆಪ್ತ ಮಿತ್ರ ಸಿನಿಮಾ ಮುಗಿಸಿಕೊಟ್ಟು ಹೋಗಿದ್ರು. ಅದರ ಎಡಿಟಿಂಗ್ ಕಾರ್ಯ ಆಗಬೇಕಿತ್ತು. ಚಿತ್ರದ ಮುಂದಿನ ಎಲ್ಲ ಕಾರ್ಯಗಳು ಪೆಂಡಿಂಗ್ ಉಳಿದಿತ್ತು. ಈ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕ ಗುರುಕಿರಣ್ ಎಡಿಟಿಂಗ್ ಕಾರ್ಯವನ್ನ ಮುಂದುವರಿಸ್ತಾ ಇದ್ರು. ಆ ರಾತ್ರಿ ಆ ಒಂದು ಘಟನೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ಸೌಂದರ್ಯ ಸಾವಿನ ಬಳಿಕ ರಾತ್ರಿ ಎಡಿಟಿಂಗ್ ಕಾರ್ಯವೆಲ್ಲ ಮಾಡೋದು ತುಂಬಾ ಕಷ್ಟವಾಯ್ತಂತೆ. ಏನೋ ಭಯ ಕಾಡಲು ಶುರುವಾಯ್ತು. ಸಿಕ್ಕಾಪಟ್ಟೆಯ ತೊಂದರೆ ಎನಿಸುತ್ತಿತ್ತು. ಸೌಂದರ್ಯ ಅವರು ನಿಧನರಾದರು. ಚಿತ್ರದ ಎಡಿಟಿಂಗ್ ವೇಳೆ ಅವರ ನಾಗವಲ್ಲಿಯ ನೋಟ ನೋಡಿದಾಗ ಭಯ ಕಾಡಲಾರಂಭಿಸಿದಂತೆ. ರಾತ್ರಿಯ ಸಮಯದಲ್ಲಿ ಅದೇನೋ ಫೀಲ್ ಆಗ್ತಿತ್ತು. ತುಂಬಾ ಭಯಗೊಂಡಿದ್ದೆ. ಆದ್ರಿಂದ ರಾತ್ರಿ ಸಿನಿಮಾ ಕಾರ್ಯವನ್ನ ಮಾಡ್ಲೇ ಇಲ್ಲ. ಆ ಸಿನಿಮಾ ಎಡಿಟಿಂಗ್ ಅನ್ನ ಪೋಸ್ಟ್ಪೋನ್ ಮಾಡಿ ಹೋಗ್ಬಿಟ್ಟಿದ್ರಂತೆ. ಈ ಘಟನೆ ಬಳಿಕ ಈ ಒಂದು ವಿಷಯವನ್ನ ಗುರುಕಿರಣ್ ಹಂಚಿಕೊಂಡಿದ್ರು. ಆದ್ದರಿಂದ ಆಪ್ತ ಮಿತ್ರ ಬೇಗ ಮುಗಿಸೋಣ ಅನ್ಕೊಂಡ್ರೆ ಈ ಭಯದ ವಾತಾವರಣದಿಂದ ಅದನ್ನ ಬೇಗ ಮುಗಿಸ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ ಅಂತ ಗುರುಕಿರಣ್ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಸೌಂದರ್ಯ ಸಾವನ್ನಪ್ಪಿದ ಬಳಿಕ ಆಪ್ತ ಮಿತ್ರ ಸಿನಿಮಾ ಬಿಡುಗಡೆ ಆಗುತ್ತೆ. ನಿರೀಕ್ಷೆಗೂ ಮೀರಿ ಈ ಸಿನಿಮಾ ಯಶಸ್ಸನ್ನ ಕಾಣುತ್ತೆ. ದಿನಕ್ಕೆ 4 ಪ್ರದರ್ಶನಗಳಂತೆ 2 ಥಿಯೇಟರ್ ನಲ್ಲಿ ಸತತ 2 ವರ್ಷಗಳ ದಾಖಲೆಯ ಪ್ರದರ್ಶನವನ್ನ ಕಂಡಂತ ಕನ್ನಡದ ಮೊದಲ ಸಿನಿಮಾ ಎನ್ನುವಂತ ಹೆಗ್ಗಳಿಕೆಗೂ ಈ ಒಂದು ಆಪ್ತ ಮಿತ್ರ ಸಿನಿಮಾ ಪಾತ್ರವಾಗುತ್ತೆ. ಆದರೆ ದುರದೃಷ್ಟವಶಾತ್ ಈ ಎಲ್ಲ ಸಕ್ಸಸ್ ಅನ್ನ ನೋಡ್ಲಿಕ್ಕೆ ಸೌಂದರ್ಯ ಅವರೇ
ಬದುಕಿರ್ಲಿಲ್ಲ ಅನ್ನೋದು ತುಂಬಾನೇ ಬೇಸರದ ಸಂಗತಿ. ಈ ದುರಂತ ಘಟನೆ ನಡೆದು 21 ವರ್ಷಗಳ ಕಳೆದಿದೆ. ಈ ಪ್ರಕರಣದಲ್ಲಿ ಈಗ ಒಬ್ಬ ಸ್ಟಾರ್ ನಟನ ಹೆಸರು ಬೆಳಕಿಗೆ ಬಂದಿದೆ. ಟಾಲಿವುಡ್ ನ ಖ್ಯಾತ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ಕೇಸ್ ದಾಖಲಾಗಿದೆ. ನಟಿ ಸೌಂದರ್ಯ ಅವರ ಸಾವಿಗೆ ನಟ ಮೋಹನ್ ಬಾಬು ಕಾರಣ ಎಂದು ದೂರಿನಲ್ಲಿ ಹೇಳಲಾಗ್ತಿದೆ. ಚಿಟ್ಟಿಮಲ್ಲು ಎಂಬಾತ ಈ ಒಂದು ದೂರನ್ನ ಜಿಲ್ಲಾಧಿಕಾರಿಗೆ ನೀಡಿದ್ದಾನೆ. ದೂರಿನ ಪ್ರಕಾರ ಕನ್ನಡದ ನಟಿ ಸೌಂದರ್ಯ ಶಂಷಾಬಾದ್ ಪ್ರದೇಶದ ಜಲ್ಪಲ್ಲಿ ಗ್ರಾಮದಲ್ಲಿ 6 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರು. ಮೋಹನ್ ಬಾಬು ಅವರಿಗೆ ಆ ಭೂಮಿ ಮೇಲೆ ಕಣ್ಣಿತ್ತು. ಹೀಗಾಗಿ ಆ ಭೂಮಿಯನ್ನ ಮಾರಾಟ ಮಾಡಲು ಮೋಹನ್ ಬಾಬು ಸೌಂದರ್ಯ ಹಾಗೂ ಅವರ ಸಹೋದರರನ್ನ ಕೇಳಿದ್ರಂತೆ. ಆದರೆ ನಟಿ ಸೌಂದರ್ಯ ಮತ್ತು ಅವರ ಸಹೋದರ ಒಪ್ಪಿರಲಿಲ್ಲ. ಈ ವಿಷಯವಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಇದೇ ಕಾರಣಕ್ಕೆ ಮೋಹನ್ ಬಾಬು ದ್ವೇಷವನ್ನ ಹೊಂದಿದ್ರು. ನಂತರ ಸೌಂದರ್ಯ ಅಪಘಾತವಾಗುತ್ತೆ. ಬಳಿಕ ಮೋಹನ್ ಬಾಬು ಜಲಪಲ್ಲಿ 6 ಎಕರೆ ಭೂಮಿಯನ್ನ ಅಕ್ರಮವಾಗಿ ಬಳಸಿಕೊಂಡಿದ್ರು. ಹಾಗಾಗಿ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಆಗಿರಬಹುದು ಎಂದು ದೂರುದಾರ ಇದೀಗ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮೋಹನ್ ಬಾಬು ಅಕ್ರಮವಾಗಿ ವಶಪಡಿಸಿಕೊಂಡಂತಹ ಭೂಮಿಯನ್ನ ಸರ್ಕಾರಕ್ಕೆ ಸ್ವಾಧೀನಪಡಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾನೆ. ಒಟ್ಟಾರೆ ಈ ಒಂದು ಸಾವು ಅನೇಕ ಊಹಾಪೋಹಗಳಿಗೆ ಕಾರಣವಾಗ್ತಿದೆ. ಇದು ಆಕಸ್ಮಿಕವಾ ಅಥವಾ ಕೊಲೆಯ? ಹಾಗಾದ್ರೆ ಆ ದಿನ ಆಗಿದ್ದೇನು? ಇವೆಲ್ಲದರ ಕುರಿತು ನಿಗೂಢ ಪ್ರಶ್ನೆ ಇಂದಿಗೂ ನಮ್ಮನ್ನ ಕಾಡುತ್ತೆ. ಬಡತನದ ಹಿನ್ನೆಲೆಯಿಂದ ಬಂದಿದ್ದ ಸೌಂದರ್ಯ ಹುಟ್ಟೂರಿಗೆ ಬಂದಾಗಲೆಲ್ಲ ಸಂಬಂಧಿಕರ ಮನೆಗೆ ತೆರಳಿ ಕಷ್ಟ ಸುಖಗಳನ್ನ ವಿಚಾರಿಸುತ್ತಿದ್ರಂತೆ. ಆಕೆಯಿಂದ ಸಹಾಯ ಪಡೆದ ಪ್ರತಿಯೊಬ್ಬರು ಇಂದಿಗೂ ಅವಳನ್ನ ಸ್ಮರಿಸುತ್ತಿದ್ದಾರೆ. ಸಾಮಾಜಿಕ ಕಾಳಜಿ ಇದ್ದ ನಟಿಗೆ ತನ್ನೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಬೇಕು ಅನ್ನುವಂತಹ ಆಸೆ ಕೂಡ ಇತ್ತಂತೆ. ಒಟ್ಟಾರೆ ಓರ್ವ ಒಳ್ಳೆ ಮಹಿಳೆ, ಒಳ್ಳೆಯ ನಟಿ, ಸಾಮಾಜಿಕ ಮೌಲ್ಯ ಉಳ್ಳಂತಹ ಮಹಿಳೆ ಇಂದು ನಮ್ಮೊಂದಿಗಿಲ್ಲ ಎನ್ನುವುದು ತುಂಬಾ ವಿಷಾದನೀಯ ಸಂಗತಿ. ನಿಜಕ್ಕೂ ಇವರ ಸಾವು ಇಡೀ ಭಾರತ ಚಿತ್ರರಂಗಕ್ಕೆ ನುಂಗಲಾರದ ನೋವಾಗಿ ಪರಿಣಮಿಸಿದೆ. ಈ ವಿಡಿಯೋ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.